ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಮಾರ್ಚ್ 1ನೇ ತಾರೀಕು ಸುಮಾರು 9:30 ಆಗಿದೆ. ವಾರದ ವಿಶ್ಲೇಷಣೆಯೊಂದಿಗೆ ಮತ್ತೆ ಬಂದಿದ್ದೀನಿ. ಮುಖ್ಯವಾಗಿ ಈ ವಾರದ್ದು ಈವೆಂಟ್ ಇದೆ. ಅದು ಚಂದ್ರ ಸೋಲಾರ್ ಎಕ್ಲಿಪ್ಸು ಮತ್ತೆ 6 ಪ್ಲಾನೆಟರಿ ಕಾಂಬಿನೇಷನ್ಸ್ ಇದ್ರ ಬಗ್ಗೆ ಎಲ್ಲ ಕಳೆದ 2-3 ವಾರದಿಂದ ಹೇಳ್ತಾ ಇದ್ದೀನಿ. ಸೊ ಅದ್ರದ್ದು ಎಫೆಕ್ಟ್ಸ್ ಎಲ್ಲ ನಮ್ಮ ಮುಂದೆನೇ ಇದೆ. ವಾರ್ ಆಗ್ತಿರುವಂಥದ್ದು ಇಲ್ಲ. ಅದು ಎಷ್ಟು ದಿವಸದ ಮಟ್ಟಿಗೆ ಯುದ್ಧ ಕಂಟಿನ್ಯೂ ಆಗದೆ ಅದ್ರದ್ದು ಒಂದು ಮೇಲೆ ಡಿಪೆಂಡ್ ಆಗುತ್ತೆ ಇದು. ಸದ್ಯದ ಮಟ್ಟಿಗೆ ಒಂದು ಕಮೆನಿ ಒಂದು ಇದಾದ್ಮೇಲೆ ಸದ್ಯದ ಮಟ್ಟಿಗೆ ಒಂದು ಪಾಸಿಟಿವ್ನೆಸ್ಸು ಒಂದು ಕೊಡುತ್ತೆ. ನಿಫ್ಟಿ ಓಪನಿಂಗ್ ಅಲ್ಲಿ ಇವಾಗ ಏನಾಗಿದೆ, ನಾಳೆ ಎಕ್ಸ್ಪೈರಿ ಇದೆ, ನಾಡಿದ್ದು ರಜಾ ಇದೆ 3ನೇ ತಾರೀಕು. ಅದೆಲ್ಲ ಡಿಸ್ಕಸ್ ಮಾಡೋಣ ಏನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಕೆ ಮುಂಚೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಳೆದ 2-3 ವಾರದಿಂದ ಒಂದು ಬೇರೆ ಮೆಥಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, CG ಮೆಥಡು. ಸೊ ಒಂದು ಫೇರ್ ಐಡಿಯಾ ನಿಮಗೆ ಸಿಗುತ್ತೆ, ಅದು ಬ್ರೇಕ್ಔಟ್ ಯಾವ ಕಡೆ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಆ ಡೈರೆಕ್ಷನ್ ಒಂದು 2-3 ದಿವಸ ಯೂಶಲಿ ಇರುತ್ತೆ. ಅದ್ರ ಮೇಲೆ ಒಂದು ಆಪ್ಷನ್ ಬೈಯರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಈಸಿ ಟ್ರೇಡ್ ತೊಗೊಳೋದು ಒಂದು, ಮತ್ತೆ ಆಪ್ಷನ್ ಸೆಲ್ಲರ್ಸ್ಗೂ ಒಂದು ರೇಂಜ್ ಕೊಟ್ಟಿರ್ತೀನಿ, ಮತ್ತೆ ಹಿಂದಿನ ಒಂದು ಹೈ ಅಂಡ್ ಲೋ ಒಂದು ಪರ್ಟಿಕ್ಯುಲರ್ ಸ್ವಿಂಗ್ ಅಂತ ಹೇಳ್ತೀನಿ ನಾನು, ವೇವ್ ಅಂತ ಹೇಳ್ತಾರೆ ಕೆಲವರು. ಸೊ ಅದ್ರದ್ದು ರೀಸೆಂಟ್ ಹೈಸ್ ಲೋ ಏನಿದೆ ಅದ್ರ ಬೇಸಿಸ್ ಮೇಲೆ ನೀವು ಒಂದು ಸೂಟಬಲ್ ಸ್ಟ್ರಾಟಜಿ ವರ್ಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೆಲ್ಲ ಡಿಸ್ಕಸ್ ಮಾಡೋಣ. ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡ್ತಾರೆ, ಅಡಿಷ್ನಲ್ ಇನ್ಫಾರ್ಮೇಷನ್ ಏನೋ ಬೇಕಾದ್ರೆ ಇದು ಕಮೆಂಟ್ಸಲ್ಲಿ ಹಾಕ್ತಾರೆ. ಮತ್ತು ಇಂಪಾರ್ಟೆಂಟ್ ಡಿಸ್ಕ್ಲೈಮರು, ಇದು ಎಜುಕೇಷನಲ್ ಪರ್ಪಸ್ಗಾಗಿ ಮಾಡಿರುವಂಥದ್ದು ವಿಡಿಯೋ. ನಿಮ್ಮ ವ್ಯೂಸು ಅದ್ರ ಜೊತೆ ಅದಕ್ಕೆ ಮುಂಚೆ ನೀವು ಯಾರಾದರೂ ಒಂದು ಫೈನಾನ್ಷಿಯಲ್ ಅಡ್ವೈಸರ್, ಅದರಲ್ಲೂ ಸೇಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಇರ್ತಾರೆ, ಅವ್ರದ್ದು ಒಂದು ಒಪಿನಿಯನ್ ತಗೊಂಡು ಅವ್ರದ್ದು ಒಪಿನಿಯನಿಂದನೇ ಇನ್ವೆಸ್ಟ್ ಮಾಡುವಂಥದ್ದು. ಟ್ರೇಡಿಂಗಲ್ಲಿ ಒಂದು ಸ್ಪೆಕ್ಯುಲೇಷನ್ ಇರುತ್ತೆ, ಬಟ್ ಇನ್ವೆಸ್ಟ್ಮೆಂಟ್ ಹಾರ್ಡ್ ಆನ್ ಮನಿ ಇರೋದ್ರಿಂದ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ ಎಲ್ಲ ಆಸ್ಪೆಕ್ಟಲ್ಲೂ ನೋಡಿ, ಟೆಕ್ನಿಕಲ್ಸು ಫಂಡಮೆಂಟಲ್ಸ್ ಎರಡೂ ನೋಡಬೇಕಾಗುತ್ತೆ. ಅದು ಟೆಕ್ನಿಕಲ್ಸ್ ಫಂಡಮೆಂಟಲ್ಸ್ ನೋಡೋದು ಸ್ವಲ್ಪ ಹಳೆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಸಿಗುತ್ತೆ. ಸೊ ಅದನ್ನ ನೋಡಿದ್ರೆ ನಿಮಗೆ ಒಂದು ವ್ಯೂ ಸಿಗುತ್ತೆ, ನಿಮಗೆ ಕಂಪ್ಲೀಟ್ 100% ಪಿಕ್ಚರ್ ಅಂತಲ್ಲ. ಯಾಕಂದರೆ ಒಂದು ಹೀಗಾಗ್ಬೋದು ಅಂತ ಹೇಳೋದೇ ಹೊರತು ಮಾರ್ಕೆಟ್ ಹೀಗೆ ಆಗುತ್ತೆ ಅಂತ ಯಾರೇ ರಿಸರ್ಚ್ ಅನಾಲಿಸ್ಟ್ ಸಹಿತ ಆಗಲ್ಲ. ಯಾಕಂದರೆ ಮ್ಯಾಕ್ರೋ ಎಕಾನಮಿಯಿಂದ ಹಿಡಿದು ಮೈಕ್ರೋ ಎಕಾನಮಿಕ್ಸ್ ಎಲ್ಲ ಪಾರ್ಟ್ಸು ಇರ್ತಾವೆ ಇದರಲ್ಲಿ. ಸೊ ಅದೆಲ್ಲ ಡೀಟೇಲ್ ಆಗಿ ಹೋಗೋಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಗೊತ್ತಾಗೋದು ಇಲ್ಲ ಸುಲಭದಲ್ಲಿ. ಸೊ ಒಂದು ಪಿಕ್ಚರ್ ಸಿಗುತ್ತೆ ಫೇರ್ ಆಗಿ. ನೆಕ್ಸ್ಟ್ 15 ಡೇಸು, ನೆಕ್ಸ್ಟ್ 1 ಮಂತ್ ಏನಾಗ್ಬೋದು, GDP ಏನಿರ್ಬೋದು, ರೇಟ್ ಕಟ್ಸ್, ಫೆಡರ್ ಆಸ್ಪೆಕ್ಟಲ್ಲಿ, ಈ ಥರದ್ದೆಲ್ಲ ಒಂದು ಫೇರ್ ಐಡಿಯಾ ಇದ್ದಾಗ ನೆಕ್ಸ್ಟ್ ಕಪಲ್ ಆಫ್ ಮಂತ್ಸ್ ಏನಿರುತ್ತೆ, ಒಂದು ಕ್ರ್ಯಾಶ್ ಆಗುತ್ತೋ ಇಲ್ವೋ, ಕರೆಕ್ಷನ್ ಬರುತ್ತೋ ಇಲ್ವೋ, ಈ ಥರದ್ದೆಲ್ಲ ಹೇಳ್ಬೋದು. ಅದು 100% ಆಗಲೇಬೇಕು ಅಂತಿಲ್ಲ. ಸೊ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನೋಡೋದಾದರೆ ನಿಫ್ಟಿಗೆ ಹೋಗೋಕೆ ಮುಂಚೆ ಕಳೆದ ವಾರ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದೀನಿ, ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ. ಆ್ಯಕ್ಚುಲಾಗಿ ಬೇರಿಶ್ ವಾಡಿಗೆ ಬರುತ್ತೆ. ಬೇರಿಶ್ ಯಾಕೆ ಅಂದರೆ ಇಲ್ಲಿ CG ಇರುತ್ತೆ, ಅದ್ರ ನಂತರದ ಕೆಳಗಡೆ ಇದ್ದರೆ ಒಂದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದೆ, ಬೇರಿಶ್ ಅಂತ ಬಂದ್ಬಿಡುತ್ತೆ. ಸೊ ವಿತಿನ್ ದಟ್ ರೇಂಜ್ ಇದ್ರೆ ರೇಂಜ್ ಅಂತ ಬಂದಿರುತ್ತೆ. ಇಲ್ಲಿ CG ಒಂದು ಇದರಲ್ಲಿದ್ದು ಹಾರ್ಡ್ಲಿ ಒಂದು 20 ಆರ್ ಲೆಸ್ ದೆನ್ 1% ರೇಂಜಲ್ಲಿ ಇದ್ರೆ ಅಂದ್ರೆ ರೇಂಜ್ ಅಂತ ಬಂದಿರುತ್ತೆ. ಹಾಗಾಗಿ 100% ಹಿಂಗೆ ಆಗಬೇಕು ಅಂತಿಲ್ಲ. ಬಟ್ ಓವರಾಗಿ ಇವಾಗ ನೋಡೋದಾದರೆ ಇವಾಗ ಎಕ್ಸಾಂಪಲ್ ನಾನು ಆಂಬರ್ ಅಂತ ಕೊಟ್ಟಿದ್ದೆ, ಸಾರಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ಲು. ಸೊ ಪ್ಲಸ್ ಸೈಡು ಹೋಗಿದೆ, ಮೈನಸ್ ಸೈಡು 5.5 ಹೋಗಿದೆ. ಹಾಗೆ ಒಂದು ಕೋಫೋರ್ಜ್ -10.53 ಹೈಯೆಸ್ಟ್ ಹೋಗ್ಬಿಟ್ಟಿದೆ. ಮತ್ತು ಇಲ್ಲೇ ನ್ಯಾಲ್ಕೋ ಪ್ಲಸ್ ಸೈಡು ಇದೆ, ಇದು ಆ್ಯಕ್ಚುಲಾಗಿ +2.86, ಸಾರಿ. ಸೊ ಇದು ನೋಡ್ಬೋದು. ಒಂದು ಅಪ್ ಟ್ರೆಂಡಿಂದ ಇದು ಯಾಕೆ ಹಿಂಗೆ ಕೊಡ್ತೀನಿ ಅಂದರೆ, ಒಂದು ಡೌನ್ ಟ್ರೆಂಡಿಂದ ಅಪ್ ಟ್ರೆಂಡ್ ಎಷ್ಟು ಹೋಯ್ತು, ಒಂದು ವೇವ್ ಎಷ್ಟು ಕ್ರಿಯೇಟ್ ಮಾಡಿದೆ, ಒಂದು ಪರ್ಸೆಂಟೇಜ್ ಎಷ್ಟಾಗಿದೆ. ಸೊ ಇದ್ರ ಮೇಲೆ ನೀವು ಒಂದು ಫೇರ್ ಆಗಿ ಒಂದು ಆವ್ರೇಜ್ ಅಂತ ಇಟ್ಕೊಂಡ್ರೆ ನೀವು ಅಷ್ಟಕ್ಕೆ ಬುಕ್ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಒಂದು ಪ್ರೀವಿಯಸ್ ಹೈ ಲೋ ಏನೇನಾಗಿದೆ ಅಂತ ನೋಡಬೇಕಾಗುತ್ತೆ. ಅದನ್ನು ಡಿಸ್ಕಸ್ ಮಾಡ್ತೀನಿ, ಏನೇನು ನೋಡೋಕ್ಕೆ ಒಂದು ಅದು ವಿಡಿಯೋ ಮಾಡ್ತಾ ತೋರಿಸ್ತೀನಿ ಈ ವಾರದ್ದು ಸ್ಟಾಕ್ಸ್ ತೋರಿಸುವಾಗ. 100% ಹಿಂಗೆ ಆಗಬೇಕು ಅಂತಿಲ್ಲ. ನಿಮ್ಮದು ಏನೇನು ಥಿಯರಿ ಇದೆಯೋ, ಇಲಿಯಟ್ ವೇವ್ಸು, ಇಚಿಮೋಕೋ, ಅಥವಾ ನೀವು ಯಾವುದಾದ್ರೂ ಒಂದು ಇದು ಏನೋ ಪ್ರೈಸ್ ಆ್ಯಕ್ಷನ್ ಬೇಸಿಸು, ಅದು ಒಂದು ಮಾರ್ಕೆಟ್ ಸ್ಟ್ರಕ್ಚರು ನೋಡಿಕೊಂಡು ಸಪ್ಲೈ ಡಿಮ್ಯಾಂಡ್ ಎಲ್ಲಿದೆ ಅಂತ ತಿಳ್ಕೊಂಡು ಮಾಡೋರು ಇದ್ದಾರೆ. ಸೊ
ವಾಲ್ಯೂಮ್ ಎಲ್ಲಿ ಕಾನ್ಸಂಟ್ರೇಟೆಡ್ ಆಗಿದೆ ಅಂತ ನೋಡಿಕೊಂಡು ಅಥವಾ ವಿ ವ್ಯಾಪ್ ನೋಡಿಕೊಂಡು, ಸೊ ಬೇರೆ ಬೇರೆ ಮೆಥಡ್ ಇರ್ತವೆ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ನೋಡ್ಕೊಂಡು ಮಾಡಿ. 100% ಎಲ್ಲದರಲ್ಲೂ ಇದು ಕೊಡಲ್ಲ, ಅವರ ರಿಸಲ್ಟ್ಗಳು ಒಂದೇ ಥರ ಬರಲ್ಲ. ಒಂದ್ಸಲಿ ವಿ ವ್ಯಾಪಲ್ಲಿ ಚೆನ್ನಾಗಿ ಕೊಟ್ಟರೆ ಇನ್ನೊಂದು ದಿವಸ ಇದು ಯಾವುದು ನಮ್ಮ ವಾಲ್ಯೂಮ್ ಪ್ರೊಫೈಲಲ್ಲಿ ಒಂದು ಫೇರ್ ಆಗಿ ಒಂದು ಸಿಗುತ್ತೆ ಇನ್ಫಾರ್ಮೇಷನ್ನು. ಸೊ ಇದು ಲಾಸ್ಟ್ ವೀಕಿಂದ ಆಗಿತ್ತು. ನೆಕ್ಸ್ಟ್ ವೀಕ್ ಇದು ಅಂದರೆ ಈ ವೀಕ್ ಇದು ಕರೆಂಟು 2 to 6 ಏನಿದೆ ಇಲ್ಲಿ ತೋರಿಸುತ್ತೆ. ಅದರಲ್ಲೂ ಥರ್ಡ್ ಹಾಲಿಡೇ ಇರೋದ್ರಿಂದ ಈ ವೀಕ್ ಸಿಗ್ತಾ ಇರೋದು 4 ಡೇಸ್ ಮಾತ್ರ. 4 ದಿವಸದಲ್ಲಿ ಸ್ವಲ್ಪ ಮೂಮೆಂಟ್ಸ್ಗಳು ಇರ್ತವೆ. ಸೊ ಇಲ್ಲಿ ಹೇಳ್ತಾ ಇದೆ, ಡೈಲಿ ಬೇಸಿಸ್ಗೆ ಹೋಗ್ತಾ ಇದ್ದೀನಿ ಚಿಮುಕು. ಕ್ಲೌಡಿಂದ ಆಚೆ ಬರ್ತಾ ಇದೆ. ಕ್ಲೌಡೇ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಬಟ್ ನಾಳೆ ಓಪನಿಂಗ್ ಈಗ ಏನಾಗುತ್ತೆ, ಡೌನ್ ಬಂತು ಅಂದರೆ ಎಷ್ಟು ಡೌನ್ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟು. ಗ್ಯಾಪ್ ಡೌನ್ ಕಂಪ್ಲೀಟ್ ಆಗಿ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ನನಗೂ. SGF ನಿಫ್ಟಿ ಇನ್ನೂ ಅಪ್ಡೇಟ್ ಆಗಿಲ್ಲ, ಯಾಕಂದರೆ ಶನಿವಾರ ಭಾನುವಾರ ರಜಾ ಇರೋದ್ರಿಂದ ಅಲ್ಲಿ ಅಪ್ಡೇಟ್ ಆಗಿಲ್ಲ. ಸೊ ಏನಾಗಿದೆ ಇಲ್ಲಿ ನೋಡಬೇಕಾದ್ರೆ, ಕನ್ವರ್ಷನ್ ಲೈನು ಬೇಸ್ ಲೈನು ಪ್ರೊಟೆಕ್ಟ್ ಮಾಡ್ಕೊಂಡು ಹೋಲ್ಡ್ ಮಾಡಿಕೊಂಡು ಇದಕ್ಕೆ ಕ್ಲೌಡಿಗೆ ಟಚ್ ಮಾಡಿಕೊಂಡೆ ಹೋಲ್ಡ್ ಆಗ್ತಿದೆ. ಇನ್ ಕೇಸ್ ನಾಳೆ ಓಪನಿಂಗಲ್ಲೇ ಗ್ಯಾಪ್ ಡೌನ್ ಆಯಿತು ಅಂದರೆ ವಾಪಸ್ ಈ ವೀಕ್ ಒಳಗಡೆ ಕ್ಲೌಡ್ ಒಳಗಡೆ ಬರೋಕ್ಕೆ ಟ್ರೈ ಮಾಡುತ್ತೆ. ಯಾವಾಗ ಈ ಒಂದು ಕಳೆದ ವಾರನೂ ಹೇಳಿದ್ದೆ, ಮಾರ್ಚ್ 10 ನಂತರ ಒಂದು ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಪ್ರೊವೈಡೆಡ್ 100% ಬರಬೇಕು ಬುಲಿಶ್ನೆಸ್ ಅಂದರೆ 20th ಮೇಲೆ ನೋಡಬೇಕು. ಇನ್ ಕೇಸ್ ಈಗಲೇ ಒಂದು 5-6% ಡೌನ್ ಬಂತು ಅಂದರೆ ಇದು ಅಪ್ ಟ್ರೆಂಡ್ ಹೋಗಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದೆಲ್ಲ ಅಬ್ಸರ್ವ್ ಮಾಡಬೇಕು. ಮೇಯ್ನ್ ಆಗಿ ಈಗ ಕಮ್ಯುನಿ ತೀರೋಗಿದ್ದಾನೆ, ಹತ್ಯೆ ಆಗಿದೆ ಒಂದು. ಒಬ್ಬ ರಿಪ್ಲೇಸ್ಮೆಂಟು ಬಂದಾಯ್ತು ಅವನಿಗೆ. ನೆಕ್ಸ್ಟ್ ಅಟ್ಯಾಕ್ಸ್ಗಳು ಇನ್ನೂ ಜಾಸ್ತಿ ಇರ್ತವೆ. ಎಷ್ಟು ಮಟ್ಟಿಗೆ ಇರುತ್ತೆ, ಏನಾಗುತ್ತೆ ಅದೆಲ್ಲ ನಮ್ಗೆ ಐಡಿಯಾನೇ ಇಲ್ಲ, ಯಾಕಂದರೆ ಇಟ್ಸ್ ನಾಟ್ ಅವರ್ ಬಿಸ್ನೆಸ್. ಒಂದು ಏನಂದರೆ ನಮ್ದೇನು ಕೆಲಸ ಇದೆ ನಾವು ಮಾಡೋಣ. ಅದರಲ್ಲೂ ಆ್ಯಸ್ ಎ ಇಂಡಿಯನ್ಸು ನಾವು ನಮ್ಮ ದೇಶದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಣ. ಸೊ ಇಲ್ಲಿ ಇವಾಗ ಏನಾಗುತ್ತೆ, ಕಂಪ್ಲೀಟಾಗಿ ಇವಾಗ ಇದನ್ನು ನಾರ್ಮಲ್ ಕ್ಯಾಂಡ್ಲಿಗೆ ತೊಗೊಂಬರ್ತೀನಿ. ಸೊ ನಾರ್ಮಲ್ ಕ್ಯಾಂಡ್ಲು ಹೆಚ್ಚು ಕಮ್ಮಿ ಹಿಂಗೆ ಇದೆ. ಬಟ್ ಏನಂದರೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ನಾರ್ಮಲ್ ಕ್ಯಾಂಡ್ಲು ನೋಡಬೇಕಾದ್ರೆ ನೋಡಿ, ಇಲ್ಲಿ 2 ದಿವಸ ಒಂದು ಅಪ್ ಟ್ರೆಂಡ್ ಹೋಗೋಕ್ಕೋಯ್ತು. ಕ್ಲೌಡ್ ಇದ್ದಾಗ ರಿಜೆಕ್ಟ್ ಮಾಡೇ ಮಾಡುತ್ತೆ. ಅದರದ್ದು ಎಫೆಕ್ಟ್ ಇಲ್ಲಿ ಕಾಣಿಸಿದೆ ಕೂಡ. ನೆಕ್ಸ್ಟ್ ಇವಾಗ ಇಲ್ಲಿ 2ನೇ ತಾರೀಕಿದೆ, 3ನೇ ತಾರೀಕು ರಜಾ. ಸೊ ಅದ್ರ ನೆಕ್ಸ್ಟು ಇಲ್ಲಿ 3 ದಿವಸ ಇದೆ. ಸೊ ಇದ್ರದ್ದು ಮೇಲೆ ಹೋಗಲಿಕ್ಕೆ ಟ್ರೈ ಮಾಡುತ್ತೆ. ಮೇಯ್ನಾಗಿ ಇವಾಗ ಏನಾಗುತ್ತೆ, ಒಂದು ಇಲ್ಲೆಲ್ಲೋ ಕ್ಲೋಸ್ ಆಗಿ ನೆಕ್ಸ್ಟು ಇಲ್ಲೆಲ್ಲ ಕ್ಲೋಸ್ ಆಗಬೇಕು, ಮೇಲೆ ಹಿಂಗೆ ಕ್ಲೋಸ್ ಆಗಬೇಕು ಹೆಚ್ಚು ಕಮ್ಮಿ. ಆವಾಗ ಸ್ವಲ್ಪ ಇದಿರುತ್ತೆ. ಇನ್ ಕೇಸ್ ಅದು ಕೆಳಗಡೆ ಹೋಯ್ತು ಅಂದರೆ ಮತ್ತಷ್ಟು ಕೆಳಗಡೆ ಹೋಗುತ್ತೆ. ಅದು ಎಷ್ಟು ಹೋಗುತ್ತೆ ಅಂತ ತೋರಿಸ್ಬಿಡ್ತೀನಿ. ಹೆಚ್ಚು ಕಮ್ಮಿ ಅಷ್ಟು 100% ಅಲ್ಲಿಗೆ ಹೋಗುತ್ತೆ ಅಂತಲ್ಲ, ಒಂದು ಫೇರ್ ಆಗಿ ಅಲ್ಲಿ ತನಕ ಇರುತ್ತೆ, ಟ್ರೈ ಮಾಡುತ್ತೆ. ನಂದು ಮೇಯ್ನ್ ಇಚಿಮೋಕೋ ಅಲ್ಲದೆ ನಾನು ಪಿಚ್ ಫೋರ್ಕ್ ಅಂತ ಹೇಳ್ತಿರ್ತೀನಿ ಯಾವಾಗಲೂ. ಪಿಚ್ ಫೋರ್ಕ್ ಇವಾಗ ಏನಾಗುತ್ತೆ, ಇದು ಇವತ್ತಿಂದಲ್ಲ ಆ್ಯಕ್ಚುಲಾಗಿ. ಫಸ್ಟ್ ಟ್ರೈ ಮಾಡೋದು ಈ 24,960 ಆ ರೇಂಜಲ್ಲಿ ಒಂದು ಟ್ರೈ ಮಾಡುತ್ತೆ ನಾಳೆನೆ. ಇನ್ ಕೇಸ್ ನಾಳೆ ಇಲ್ಲಿ ಟಚ್ ಆಗಲಿಲ್ಲ ಅಂದರೆ ನಾಡಿದಾದರೂ ಟಚ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಅದು ಒಂದ್ಸಲಿ ಇದು ಬ್ರೇಕ್ ಆಯಿತು ಅಂದರೆ, ಇದು ಕೆಳಗಡೆ ಕ್ಲೋಸಿಂಗ್ ಆಯಿತು ಅಂದರೆ 24,400 ಲೆವೆಲಿಗೆ ಬರುತ್ತೆ. ಅದಕ್ಕೂ ಕೆಳಗೆ ಬಂದರೆ 23,700 500 ರೇಂಜ್ಗಿಂತ ಕೆಳಗಡೆ ಹೋಗೋಕ್ಕೆ ಸಾಧ್ಯ ಇದೆ. ಇದು ಇನ್ನೂ ಕೆಳಗಡೆ ಹೋಗುತ್ತೆ. ಇದು ಬೇಸ್ಡ್ ಆನ್ ಫಿಬಿನೋಶಿನ ಇದನ್ನು. ಸೊ ಅಪ್ ಟು 2.5 ಇಟ್ಕೊಂಡಿದ್ದೀನಿ ಈಗ. ಸೊ ಇನ್ನೂ ಜಾಸ್ತಿ ಬೇಕು ಅಂದರೆ 3 ತೋರಿಸ್ತೀನಿ, ಎಲ್ಲಿ ಬರುತ್ತೆ ಅಂತ ನೀವು ನೋಡ್ಬೋದು. 23,350 ಈ ರೇಂಜ್ಗಿಂತ ಕೆಳಗಡೆ ಹೋಗ್ಬಿಡುತ್ತೆ. ಅದು ನೋಡ್ಕೊಬೇಕು ಎಲ್ಲಿ ತನಕ ಹೋಗುತ್ತೆ ಅಂತ. ನಾನು ಸದ್ಯದ ಮಟ್ಟಿಗೆ ಇಲ್ಲಿ ಇಟ್ಕೊಂಡಿದ್ದೀನಿ ಈಗ. ಸೊ ಇದೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಫೇರ್ ಐಡಿಯಾ ಇರುತ್ತೆ ಮಾರ್ಕೆಟ್ ಬಗ್ಗೆ. ಸೊ ಹಾಗಾಗಿ ಒಂದು ಅಗ್ರೆಸಿವ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನೋಡೋದು ಬೇಡ. ಮತ್ತು ಇನ್ನೂ ಪೊಸಿಷನ್ ಈಗ ಹೋಗ್ತಾರಲ್ಲ, ಈ ವೀಕಿಂದ ಹೊಸ ಒಂದು ವಾಲ್ಯೂಮು ಇದೆಲ್ಲ ಡೇಟಾ ಎಲ್ಲ ಬರ್ತವೆ. ಸೊ ಹಾಗಾಗಿ ಒಂದು ಪೊಸಿಷನ್ ಕ್ರಿಯೇಟ್ ಮಾಡೋರು ನನಗೆ ಶಾರ್ಟ್ ಆಗಿ ಶಾರ್ಟ್ ಸೈಡ್ ಹೋಗುತ್ತೆ ಅಂತ ಇಟ್ಕೊಂಡು ನೀವೇನಾದರೂ ಪೊಸಿಷನ್ ಕ್ರಿಯೇಟ್ ಮಾಡ್ತೀನಿ ಅಂದರೆ 100% ಮಾರ್ಕೆಟ್ ರಿವರ್ಸಲ್ ಬರುತ್ತೆ. ಸೊ ಅದೆಲ್ಲ ಅಬ್ಸರ್ವ್ ಮಾಡಬೇಕು. ಅದನ್ನು ನೋಡಿಕೊಂಡು ನೀವು ಪೊಸಿಷನ್ ಕ್ರಿಯೇಟ್ ಮಾಡ್ತಾ ಇದ್ದರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಇವಾಗ ಎಕ್ಸ್ಪೆಕ್ಟೆಡ್ ಏನಂದರೆ ಒಂದೇ ಸಲ ಒಂದು 400-500 ಪಾಯಿಂಟ್ಸ್ ಬಿಡುತ್ತೆ ಅಂತ. ಬಟ್ ಇಲ್ಲೇನಾಗಿದೆ, ಒಂದು ರಿಸಲ್ಟ್ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ನಮ್ಗೆ ಏನಾಗಿದೆ. ಒಬ್ಬ ತೀರೋಗಿದ್ದಾನೆ, ಟೆರರಿಸ್ಟ್ ಅಥವಾ ಏನೋ ಧರ್ಮಗುರು ಅಂತ ಹೇಳ್ತಾರೆ ಒಬ್ಬರು, ಇನ್ನೊಬ್ಬ ಹೇಳ್ತಾನೆ ಟೆರರಿಸ್ಟು ಅಂತ. ಸೊ ಮೋಸ್ಟ್ ಅವನ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅವನಿಗೆ ಬೇಕಾದಂಗೆ ಅವ್ನ ಡೆಫಿನೇಷನ್ ಕೊಟ್ಕೊಳ್ತಾನೆ. ಅದು ಬೇರೆ ಇದು, ಅದು ನಾವು ಜಾಸ್ತಿ ತಲೆ ಕೆಡಿಸ್ಕೊಬೋದು ಬೇಡ. ಸೊ ಈಗ
ನೆಕ್ಸ್ಟ್ ಅಟ್ಯಾಕು US ಸೈಡ್‌ಗೆ ಆಗ್ತಾ ಇರುತ್ತೆ ಜಾಸ್ತಿ. ಸೊ ಹೆಂಗೆ ರಿಟಾಲಿಯೇಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಸೊ ಇನ್ನೂ ಎಷ್ಟು ಮಟ್ಟಿಗೆ ಇರಾನ್ ಒಂದು ಸ್ಟ್ರೆಂತ್ ಇಟ್ಕೊಂಡಿದೆ, ಆ ಮಿಸೈಲ್ಸ್‌ಗಳು ಏನೇನಿದಾವೆ, ಎಷ್ಟು ಅಟ್ಯಾಕ್ ಮಾಡುತ್ತೆ US ಬೇಸ್ ಮೇಲೆ, ಇದೆಲ್ಲ ಒಂದು ಏನು ಅರಬ್ ಕಂಟ್ರೀಸ್ ಸುತ್ತಮುತ್ತ ಏನಿದೆ US ಬೇಸ್ದು, ಅದ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ ಆದಷ್ಟು ಇರಾನ್. ಈಗಾಗಲೇ ಒಂದಿಷ್ಟು ದುಬೈಲೆಲ್ಲ ಒಂದಿಷ್ಟು ಡ್ಯಾಮೇಜ್ ಕೂಡ ಆಗಿದೆ. ಸೊ ಮೀನ್ ಟೈಮ್ ಇಲ್ಲಿ ನಿಫ್ಟಿ ಅಥವಾ ಒಂದು ಯಾವುದೇ ಒಂದು ಈಕ್ವಿಟಿ ಮಾರ್ಕೆಟಲ್ಲಿ ಸ್ವಲ್ಪ ಹೊಡೆತಗಳು ಕಾಣಿಸುತ್ತೆ ಇದ್ರ ಬಗ್ಗೆ. ಡಿಫೆನ್ಸ್ ಸೆಕ್ಟರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಬರ್ತವೆ, ರಿಕ್ವೈರ್ಮೆಂಟ್ಸ್ ಬರ್ತವೆ. ಸೊ ಡಿಫೆನ್ಸ್ ಸ್ಟಾಕ್ಸ್ಗಳು ಓಡ್ತವೆ. ಇನ್ನು ಡಿಫಾಲ್ಟ್ ಆಗಿ ಗೋಲ್ಡ್ ಸಿಲ್ವರ್ ಹೆಜ್ಜಿಂಗ್ ಕಾಂಪೊನೆಂಟ್ ಆಗಿರುವಂಥದ್ದು ಏರ್ತಾ ಹೋಗುತ್ತೆ. ಆಲ್ರೆಡಿ ಶುಕ್ರವಾರ ಮಧ್ಯಾಹ್ನದಿಂದ ಏರಕ್ಕೆ ಸ್ಟಾರ್ಟ್ ಆಗಿದೆ, ಅದು ನೋಡಿರ್ಬೋದು ಕೂಡ. ಸೊ ಆಲ್ ಟೈಮ್ ಹೈ ಮತ್ತೊಂದು ಕ್ರಿಯೇಟ್ ಮಾಡುತ್ತೆ. ಯಾರು ಇನ್ನೂ ಇನ್ವೆಸ್ಟ್ ಮಾಡ್ಕೊಂಡಿಲ್ಲ ಸಿಲ್ವರ್ ಗೋಲ್ಡ್ ಎಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಬಟ್ ನಾನು ಇರೋ ಬರೋದನ್ನೆಲ್ಲ ಮಾರಿಬಿಟ್ಟು ನಾನು ಚಿನ್ನ ಬೆಳ್ಳಿ ಮೇಲೆ ಹಾಕ್ತೀನಿ ಅಂದರೆ ದಯವಿಟ್ಟು ಬೇಡ. ಯಾಕಂದರೆ ಸಿಲ್ವರ್ ಆಗಲಿ ಗೋಲ್ಡ್ ಆಗಲಿ ಅದರದ್ದೇ ಒಂದು ವ್ಯಾಲ್ಯೂ ಇರ್ತವೆ. ಅದು ಆಲ್ 365 ಡೇಸ್ ಒಂದೇ ಇರಲ್ಲ. ಯಾವಾಗ ಈ ಥರ ಚೇಂಜಸ್ ಬರ್ತಾವೋ, ಅಥವಾ GSR, ನಾನು ಗೋಲ್ಡ್ ಸಿಲ್ವರ್ ರೇಷಿಯೋ ಅಂತ ಹೇಳ್ತಿದ್ದೆ ಒಂದು ಟೈಮಲ್ಲಿ. ಸೊ ಗೋಲ್ಡ್ ಜಾಸ್ತಿ ಆಗುತ್ತೆ, ಸಿಲ್ವರ್ ಕಮ್ಮಿ ಆಗಬೇಕು ಒಂದು ಲೆಕ್ಕದಲ್ಲಿ. ಸೊ ಡಿಮ್ಯಾಂಡ್ ಇದೆ ಇನ್ ಸಿಲ್ವರ್ಗಂತೂ, ಇಂಡಸ್ಟ್ರಿಯಲ್ ವ್ಯಾಲ್ಯೂ ಜಾಸ್ತಿ ಇದೆ ಸಿಲ್ವರ್ಗೆ. ಸೊ ಗೋಲ್ಡ್ ಸಹ ಸಿಲ್ವರ್ನ ಒಂದು ರೇಷಿಯೋ ಮೇಂಟೈನ್ ಮಾಡಲಿಕ್ಕೋಸ್ಕರ ಆದರೂ ಗೋಲ್ಡ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಅಬ್ಸರ್ವ್ ಮಾಡಬೇಕು. ಸೊ ಹಾಗಾಗಿ ನಾಳೆ ಒಂದು ಮಾರ್ಕೆಟು ಕ್ರಿಟಿಕಲ್ಲು. ಮೇಯ್ನಾಗಿ ನಾವು ಅಂದ್ಕೊಂಡಷ್ಟು 400-500 ಪಾಯಿಂಟ್ಸ್ ಬೀಳ್ದೇನೂ ಇರ್ಬೋದು. ಬಿದ್ದರೂ ಸಹಿತ ಇಮಿಡಿಯೇಟ್ ರಿಕವರಿ ಅಂತೂ ಟ್ರೈ ಮಾಡುತ್ತೆ ಬೇಗ. ಸೊ ಇದೆಲ್ಲ ನೋಡಿಕೊಂಡು ವ್ಯವಹಾರ ಮಾಡಿ. ಇದನ್ನ ಟ್ರೇಡ್ ಮಾಡೋದು ಹೆಂಗೆ ಅಂತ ಹೇಳೋಗ್ತೀನಿ ನಾನು ನಾರ್ಮಲ್ ಇವಾಗ ಇದ್ರ ಮೆಥಡಲ್ಲೇ. ಯಾಕಂದರೆ ಇದು ಒಂದು ಕನ್ಫ್ಯೂಷನ್ ಇರುತ್ತೆ ಕೆಲವರಿಗೆ. ಸೊ ಅದನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ಎಕ್ಸಾಂಪಲ್ ಇದಕ್ಕೆ ತೋರಿಸ್ಕೊಂಡು. ನೀವು ಈ ನಂಬರ್ಗಳು ಸ್ಕ್ರೀನ್ಶಾಟ್ಗಳು ಹಾಕೊಂಬಿಡಿ. ಸ್ಟಾಕ್ಗೆ ಹೇಳ್ತೀನಿ ನೆಕ್ಸ್ಟು. ನಿಫ್ಟಿಗೆ ಒಂದು ಬಂದ್ಬಿಡ್ತೀನಿ ಈಗ. ಸೊ ಫಸ್ಟ್ ಈ ಪಾಯಿಂಟ್ಸ್ಗಳು ಹಾಕೊಬೇಕು. ಓಕೆ, 4 ಪಾಯಿಂಟ್ ನನಗೆ ಲೈನ್ ಬೇಕಿದೆ, 4 ಲೈನು. ಫಸ್ಟು 25,305, ಇದನ್ನ ಗ್ರೀನ್ ಮಾಡ್ತೀನಿ ನಾನು. ನೆಕ್ಸ್ಟು 25,053, $25,465, ಇದು ನನ್ನ ಮ್ಯಾಕ್ಸಿಮಮ್ ವಾಲ್ಯೂಮ್ ಕಾನ್ಸಂಟ್ರೇಟ್ ಆಗಿರೋದು. CG ಅಂತೀನಿ ನಾನು. POC ಅಂತಾರೆ, ಪಾಯಿಂಟ್ ಆಫ್ ಬ್ಯಾಲೆನ್ಸು. POB, POC, ಪಾಯಿಂಟ್ ಆಫ್ ಕಂಟ್ರೋಲು ಎಲ್ಲ ಹೇಳ್ತಾರೆ ಒಬ್ಬೊಬ್ರು. ನೆಕ್ಸ್ಟು 25,515, $25,415. ಇದು ಹೆಂಗೆ ತೊಗೊಬೇಕು ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಸೊ ನನ್ನ CG ಬಂದ್ಬಿಟ್ಟು 465 ಇಲ್ಲಿದೆ. ಸೊ ಮಾರ್ಕೆಟ್ ನಂದು ಈ ಕೆಳಗಡೆ ಒಂದು 25,046ಗಿಂತ ಕೆಳಗಡೆ ಹೋಯಿತು ಅಂದರೆ ಕಂಪ್ಲೀಟ್ ಆಗಿ ಡೌನ್ ಸೈಡ್ ಹೋಗೋಕ್ಕೆ ಟ್ರೈ ಮಾಡುತ್ತೆ. ಅದಕ್ಕೆ ತಕ್ಕನಾಗೆ ಬೇರ್ ಪುಟ್ ಸ್ಪ್ರೆಡ್ಡು ಅದೇನಿದೆ, ಶಾರ್ಟ್ ಸ್ಟ್ರ್ಯಾಂಗಲ್ಲು, ಈ ಥರದ್ದೆಲ್ಲ ಮಾಡ್ಕೊಬೋದು ನೀವು. ಇನ್ ಕೇಸ್ ಇದ್ರ ಮೇಲೆ ನಾಳೆ ಡೌಟ್ ಓಪನ್ ಆಗೋದು, ಇದ್ರ ಮೇಲೆ ಓಪನ್ ಆಗಲ್ಲ ಇದು ನಾಳೆಗೆ.
ಸೊ ನಂದು ಏನಾಗುತ್ತೆ ಇವಾಗ ಇದ್ರ ಮೇಲೆ ಓಪನ್ ಆಗ್ಬೇಕು, ಸಾರಿ ಇದನ್ನ ಮೂವ್ ಆಗಬಾರ್ದು, ಇದ್ರ ಮೇಲೆ ಓಪನ್ ಆಗಬೇಕು. ಓಪನ್ ಆಗೋದು ಡೌಟ್, ಇವನ್ ನಾಳೆ ಇದ್ರ ಮೇಲೂ ಓಪನ್ ಆಗೋದು ಡೌಟ್ ಇದೆ ಈ ಎರಡು ಲೈನಲ್ಲೂ. ಸೊ ಏನಾಗುತ್ತೆ, ಮಾರ್ಕೆಟ್ ಇದ್ರ ಪ್ರಕಾರ ಹೋಗೋದಾದ್ರೆ ಇಲಿಯಟ್ ವೇವ್ಸ್ ಗಿಂತ ನಾನು ಇದನ್ನೇ ಹಾಕ್ತೀನಿ ಪಾತು. ಸೊ ಇಲ್ಲಿ ಟಚ್ ಮಾಡುತ್ತೆ, ನೆಕ್ಸ್ಟ್ ಇಲ್ಲಿ ಟಚ್ ಮಾಡುತ್ತೆ, ಇದ್ರ ಮೇಲೆ ಬಂತು ಅಂದರೆ ನೀವು ಲಾಂಗ್ ಸೈಡ್ ಹೋಗ್ಬೋದು. ಮತ್ತು ಇಲ್ಲಿ ಕೆಳಗೆ ಟಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಇದ್ರ ಮೇಲೆ ಹೋದರೆ ಫುಲ್ ಲಾಂಗ್ ಹೋಗಬೇಕು. ಈ ಥರದ್ದೆಲ್ಲ ನೋಡಬೇಕು. ಆದಷ್ಟು ಈ ಒಂದು ಟಚ್ ಮಾಡಿ ರಿವರ್ಸಲ್ ಬರೋಕ್ಕೆ ಸಾಧ್ಯತೆ ಇದೆ. ಅಥವಾ ಇದಕ್ಕೂ ಕೆಳಗಡೆ ಹೋದರೆ 24,960 900 ರೇಂಜ್ ಹೇಳಿದ್ದೀನಿ. ಸೊ ಅಲ್ಲಿ ಹೋಗಿ ರಿವರ್ಸಲ್ ತೊಗೊಬೋದು. ಅದು ಬೇಸ್ಡ್ ಆನ್ ನೀವು ಪಿಚ್ ಫೋರ್ಕ್ ಹಾಕೊಳ್ತಿರೋ ಅಥವಾ ಒಂದು ಇಚಿಮೊಕೊ, ಇದ್ರ ಇಚಿಮೊಕೊನೇ ತೋರಿಸೋದಾದ್ರೆ ಹೇಳ್ತೀನಿ. ಸಾರಿ, ಇಚಿಮೊಕೊ ಅನ್ನೋದಕ್ಕೆ ಫಿಬ್ಬಿಗೆ ಈಗ ಏನಾಗಿದೆ, ಒಂದು ರೀಸೆಂಟ್ ಹೈ ಆ್ಯಂಡ್ ಲೋ ಅಂದರೆ ಇದೇ ತೊಗೊಬೇಕು. ಸೊ 24,683 ಆರ್ ಇವನ್ ಇದು ತನಕ ಬರ್ಬೋದು. ಸೊ ಇಂಪಾರ್ಟೆಂಟ್ ಲೆವೆಲ್ಸು ಇದು. ಇನ್ ಕೇಸ್ ನಾಳೆ ಓಪನ್ ಆಗ್ತಿದ್ದಂಗೆ ಇದಕ್ಕೆ ಟಚ್ ಆಗಬೇಕು. ಕೆಳಗಿಂದ ಮೇಲಾದರೂ ಮಾಡಿ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಇಲ್ಲ ಒಂದು ಡೈರೆಕ್ಷನಲ್ಲೇ ಕೊಡಬೇಕು, ಅದು ನನ್ನ ಇಷ್ಟ ಅದು. ಬಟ್ ಸ್ಟಿಲ್ ಇದು ಮ್ಯಾನೇಜ್ ಆಗುತ್ತೆ ನನಗೆ. ಈ 236 ಲೆವೆಲ್ಲು ಅಥವಾ 618 ಅಲ್ಲಿ ಮ್ಯಾಟ್ರ್ ಆಗಲ್ಲ, ಉಲ್ಟಾ ಮಾಡಿದ್ರೆ ಅದೇ ಸೇಮ್ ಬರುತ್ತೆ. ಸೊ ಹಾಗೆ ತಲೆ ಜಾಸ್ತಿ ಕೆಡಿಸ್ಕೊಳಲ್ಲ. ಸೊ 25,993 ಸಮಥಿಂಗ್ ಇಲ್ಲಿ ಟಚ್ ಆಗುತ್ತೆ, ಟ್ರೈ ಮಾಡುತ್ತೆ ಇಲ್ಲಿಂದ. ಇದು 100% ಇದರಿಂದ 25,051 ಕೆಳಗಡೆ ಹೋಯ್ತು ಅಂದರೆ 100% ಇದು ಟಚ್ ಆಗುತ್ತೆ, ಇದು ಟಚ್ ಆಗುತ್ತೆ, ಅದಂತೂ ಶ್ಯೂರ್. ಸೊ ಡೈರೆಕ್ಟಾಗಿ ನೀವು ಹೋಗ್ಬಿಡ್ಬೋದು. ಇನ್ ಕೇಸ್ ಇದು ಹೋಗೋ ಸಾಧ್ಯತೆನೇ ಕಮ್ಮಿ ಇದೆ. 25,666 ಆರ್ ಇವನ್ 25,502 ಈ ರೇಂಜ್ ಅದು ಮೇಲ್ಗಡೆ ಹೋಯ್ತು ಅಂದರೆ ಅದು ಅಲ್ಲೆಲ್ಲೋ ಟಚ್ ಆಗುತ್ತೆ. ಯಾಕೆ, ಬಟ್ ಪಾಯಿಂಟ್ ಆಫ್ ಬ್ಯಾಲೆನ್ಸ್ ನಂದು ಏನಂದರೆ ಮಿಡ್ಲಲ್ಲಿ 458 ಇದೆ. ಸೊ ಹಾಗಾಗಿ ಒಂದು ನೋಡೋರು ಈ ಕಡೆ ಒಂದು 400 ಪಾಯಿಂಟ್ಸ್ಗೆ ನೀವು ಸೆಲ್ ಹೊಡೆದು ಬಿಡ್ಬೋದು. ಸೊ ಅಥವಾ ಒಂದು 200 ಪಾಯಿಂಟ್ಸಿಗೆ ಸೆಲ್ ಹೊಡೀರಿ, ಪರವಾಗಿಲ್ಲ. 266 ಯಾಕಂದರೆ 618 ಬ್ರೇಕ್ ಮಾಡೋದು ತುಂಬ ಕಷ್ಟ ಇದೆ ಇದರಲ್ಲಿ. ರೇಂಜ್ ಬೌಂಡ್ ಆಗೋ ಸಾಧ್ಯತೆ ಇದೆ, ಇಲ್ಲಾಂದ್ರೆ ಫುಲ್ ಡೌನ್ ಹೋಗೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸೊ ಮೇಲ್ಗಡೆ ಬರೋದಂತೂ ಕಷ್ಟ ಇದೆ. ಸೊ ನಿಮ್ಮ ಕೇಸ್ ನಿಮ್ಮ ಟ್ರೇಡ್ ಏನಾದರೂ ನಿಮ್ಮ ಫೇವರ್ ಇಲ್ಲ, ಸ್ವಲ್ಪ ರಿವರ್ಸ್ ಬರ್ತಿದೆ ಅಂದರೆ ಕ್ಲೋಸ್ ಮಾಡ್ಕೊಳೋದಕ್ಕೆ 25,305ಗೆ ಮಾಡ್ಕೊಬೇಕು. ಈವನ್ ಆ ಸೈಡಿಂದ ಈ ಕಡೆ ಕ್ಲೋಸ್ ಮಾಡೋದಿದ್ರೆ, ಈ ಹೇಗಿದ್ರು ಆ ಸೈಡಿಂದ ಈ ಕಡೆ ಬರೋದು ಸ್ವಲ್ಪ ಕಷ್ಟ. ಬಟ್ ಇನ್ ಕೇಸ್ ಇದಕ್ಕೆ ಬಂದರೂ ಇಲ್ಲಿಗೆ ಟಚ್ ಆಗಕ್ಕೆ ಟ್ರೈ ಮಾಡುತ್ತೆ. ಸೊ 290 ಸಮಥಿಂಗು. ಸೊ ಏನಾಗಬಹುದು ಅಂದರೆ ಇಲ್ಲಿ ಡೌನ್ ಬಂತು, ಫುಲ್ ಕೆಳಗಡೆ ಹೋಯ್ತು, ಪರವಾಗಿಲ್ಲ, ವಾಪಸ್ ಇಲ್ಲಿಗೆ ಟಚ್ ಆಗುತ್ತೆ. ಇದ್ರ ಮೇಲೆ ಹೋಗೋದು ಸ್ವಲ್ಪ ಕಷ್ಟ ಇದೆ, ಕೆಳಗೆ ಬರ್ಬೋದು ಅಥವಾ ಹಿಂಗೆ ಹೋಗ್ಬೋದು, ಅದು ಬೇರೆ. ನೀವು ಇಲೇಟ್ ವೇವ್ಸ್ ಹಾಕೊಂಡು ಮಾಡಿದ್ರು ಇದೇ ಟ್ರಿಕ್ಸು ಅಥವಾ ಕಾನ್ಸೆಪ್ಟು ಏನೇ ಹೇಳಿದ್ರು ಒಂದೇ. ಸೊ ಮೇಯ್ನ್ ಆಗಿ 465 ರೆಫರೆನ್ಸ್ ಇಟ್ಕೊಂಡು 476 ರೆಫರೆನ್ಸ್ ಇಟ್ಕೊಂಡು ನೀವು ಆ ಕಡೆ ಒಂದು 200.6 ಸೆಲ್ ಹೊಡೀರಿ, ಈ ಕಡೆ ಒಂದು ಕೆಳಗಡೆ ಅಂದರೆ ಒಂದು ಸೆಲ್ ಹೊಡೆದ್ರು ಪರವಾಗಿಲ್ಲ. ಯಾಕಂದರೆ ನೀವು ಹೆಜ್ ಮಾಡೋವಂಥದ್ದು ಶಾರ್ಟ್ ಸೈಡೇ ಹೋಗೋದ್ರಿಂದ ಒಂದು ಔಟ್ ಆಫ್ ಮನಿ ಇದೆ, ಯಾವುದೋ ಒಂದು ಪಿ ಸುಮ್ಮನೆ ಬೈ ಮಾಡಿದ್ರು ಓಕೆ, ಸೆಲ್ಲಲ್ಲೇ ನಿಮಗೆ ವ್ಯಾಲ್ಯೂ ಜಾಸ್ತಿ ಸಿಗುತ್ತೆ ಇದರಲ್ಲಿ. ಸೊ ನೋಡಿಕೊಂಡು ಇದನ್ನು ಟ್ರೇಡ್ ಮಾಡ್ಬೋದು. ಇಚಿಮೊಕೊ ಫೇವರಬಲ್ ಇಲ್ಲ, ವೀಕ್ಲಿ ಟೈಮ್ ಫ್ರೇಮಲ್ಲೂ ಚೆನ್ನಾಗಿಲ್ಲ, 100% ಬೇರಿಶ್ ಸೈಡ್ ಇದೆ, ಬುಲ್ಲಿಶ್ ಆಗೋಕ್ಕೆ ಯಾವುದೋ ಒಂದು ನ್ಯೂಸ್ ಇಲ್ಲ. ಈಗ ಏನಾಗ್ಬೋದು ಅಂದರೆ ಮೇಯ್ನಾಗಿ ಇಲ್ಲಿ ಟಚ್ ಆಗಿ ಇಲ್ಲೆಲ್ಲೋ ಟಚ್ ಆಗಕ್ಕೆ ಟ್ರೈ ಮಾಡುತ್ತೆ, ಅದರಿಂದ ನಂತರ ಒಂದು ಅಪ್ ಟ್ರೆಂಡ್ ಹೋಗಲಿಕ್ಕೆ ಸಾಧ್ಯತೆ ಇರ್ಬೋದು. ಸೊ ಅದೆಲ್ಲ ಇನ್ನೂ ಏಪ್ರಿಲ್ ಫಸ್ಟ್ ವೀಕ್ ತನಕನೇ ಆಗಿಬಿಡುತ್ತೆ, ನೋಡೋಣ ಅಲ್ಲಿ ತನಕ ಏನಾಗ್ಬೋದು ಅಂತ. ಬಟ್ ನೆಕ್ಸ್ಟ್ 2 ಮಂತ್ಸ್ ಅಂತೂ ಹೀಗೆ ಇರುತ್ತೆ. ಇವನ್ ಇದರಲ್ಲೂ ಸಹಿತ ಒಂದು ಇದು ಸದ್ಯಕ್ಕೆ ಹೈಡ್ ಮಾಡ್ತೀನಿ, ಕನ್ಫ್ಯೂಸ್ ಆಗೋದು ಬೇಡ. ಇದರಲ್ಲೂ ಸಹಿತ ಏಪ್ರಿಲ್ 2 ತನಕ ಫ್ಲಾಟ್ ಇದೆ. ಸೊ ಮೇಲೆ ಕೆಳಗೆ ಒಂದು ಸರ್ಟನ್ ರೇಂಜಲ್ಲೇ ವರ್ಕ್ ಆಗುತ್ತೆ ಇದು. ಸೊ ಇಲ್ಲಿ ಒಂದೇನೋ ಒಂದು ಎಕ್ಸೆಪ್ಷನ್ ಕೇಸ್ ಮೇಲೆ ಕೊಡೋಕೆ ಟ್ರೈ ಮಾಡ್ತು, ಮೊಮೆಂಟಮ್ ಸಿಕ್ಕಿತ್ತು, ಬಟ್ ಎಸ್ಕೇಪ್ ಆಗೋಕ್ಕೆ ಕಂಪ್ಲೀಟ್ ಮೊಮೆಂಟಮ್ ಈ ಕ್ಯಾಂಡಲ್ ತನಕ ಸಿಗಲಿಲ್ಲ, ಆಮೇಲೆ ರಿಜೆಕ್ಟ್ ಆಯಿತು, ಕೆಳಗೆ ಬಂತು. ಸೊ ಆದಷ್ಟು ಇವಾಗ ಲೋವರ್ ಸೈಡು 24,580 24,580 ಆ ರೇಂಜಿಗೆ ಮತ್ತೆ ಟಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. 100% 26,325 ಮೇಲೆ ಹೋಗಲಿಕ್ಕೆ ಸಾಧ್ಯ ಅಂತೂ ಇಲ್ಲ.
ಸೊ ನಿಮ್ಮ ಈ ಒಂದು ಝೋನ್ ವಿಡಿಯೋ ಪಾಸ್ ಮಾಡಿಕೊಂಡು ಮತ್ತೆ ಮತ್ತೆ ನೋಡಿ, ಸಿಂಪಲ್ ಇದೆ ಇದು ಆ್ಯಕ್ಚುಲಿ ಕಾನ್ಸೆಪ್ಟು. ಇಲ್ಲ ಅಂದರೆ ನಾನು ಇಚಿಮೋಕೋ ಲೆವೆಲ್ ನೋಡ್ಕೊಂಡಾದರೂ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಹಾಕೊಬೋದು. ಹೇಗಿದ್ರು ನನ್ನ ರೆಸಿಸ್ಟೆನ್ಸು 525 ಇರುತ್ತೆ. ನೀವು ಬೇಕಿದ್ರೆ ಒಂದು 640 25,600 ಕಾಲ್ನ ಸೆಲ್ ಮಾಡ್ಬೋದು. ಸೊ ಈ ಥರದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವರ್ಕ್ ಮಾಡಿ. ಬ್ಯಾಂಕ್ ನಿಫ್ಟಿನೂ ಆಲ್ರೆಡಿ ಆಚೆ ಬಂದಿದೆ 1 ಅವರ್ ಟೈಮ್ ಫ್ರೇಮಲ್ಲಿ. ವೀಕ್ಲಿಲಿ ಸ್ವಲ್ಪ ಚೆನ್ನಾಗೇ ಇದೆ, ತೊಂದರೆ ಇಲ್ಲ, ಮೇಲೆ ಹೋಗಿದೆ. ಡೈಲಿಲಿ ನೋಡ್ಬೇಕಂದ್ರೆ ಕರೆಕ್ಟಾಗಿ ಈ ಕನ್ವರ್ಷನ್ ಲೈನಿಂದ ಕೆಳಗೆ ಬಂದಿದೆ. ಕಂಪೇರ್ ಟು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಫಾರ್ ಬೆಟರು. PSU ಬ್ಯಾಂಕು ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು, ಸ್ವಲ್ಪ ಚೆನ್ನಾಗಿತ್ತು ಕೂಡ. ಪಿಚ್ಫೋರ್ಕಲ್ಲೂ ಏನು ತೊಂದರೆ ಇಲ್ಲ, ಇಚಿಮೋಕೋ ತೊಂದರೆ ಇಲ್ಲ, ಬಟ್ ಇಲ್ಲಿಗೆ ಟಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ನಂತರ ಇಲ್ಲಿಗೆ ಟಚ್ ಆಗ್ಬೋದು 59,726. ಇದು ಇಲ್ಲೂ ಸಹಿತ ಒಂದು ಅಲ್ಲೇ ಲೈನಲ್ಲಿ ಫಾರ್ಮ್ ಆಗಿದೆ, ಅದೆಲ್ಲ ನೋಡ್ಕೊಳ್ಳಿ. ಸೊ ನಾನು ಯಾವುದೇ ಒಂದು ಇದನ್ನ ನೋಡಿಕೊಂಡ್ರು, EMA ಬೇಸ್ಡ್ ಆದರೂ ನೋಡಿಕೊಂಡ್ರು ಚೆನ್ನಾಗಿದೆ, ಅದನ್ನ ನೋಡಿಕೊಂಡು ವರ್ಕ್ ಮಾಡಿ. ಇನ್ನು ಸೆಕ್ಟರ್ ವೈಸ್ ಒಂದು ತೋರಿಸ್ತೀನಿ, ಇಂಪಾರ್ಟೆಂಟ್. ನೀವು ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಇನ್ವೆಸ್ಟ್ಮೆಂಟ್ ಅಲ್ಲದೆ ಯಾವ ಸೆಕ್ಟರ್ ಮೇಲೆ ವರ್ಕ್ ಮಾಡಬೇಕು ನೆಕ್ಸ್ಟ್ ಕಪಲ್ ಆಫ್ ವೀಕ್ಸ್ ನೋಡೋರು, ಇದು ಒಂದು ಸ್ವಲ್ಪ ಹೆಲ್ಪ್ ಆಗೋದು. ಒಂದು ಸ್ವಲ್ಪ ತೋರಿಸ್ತೀನಿ ಇದನ್ನು. ನಾನು ಮಾಡ್ಕೊಂಡಿರೋಂಥ ಇಂಡಿಕೇಟರ್ ಇದು ಬಂದಿದೆ. ಸೊ ಇಲ್ಲಿ ನೋಡ್ತಾ ಇದ್ರೆ, ಸೊ PSU ಸ್ಟ್ರೆಂತ್ ಇದೆ. ಮತ್ತೆ ಲಾಸ್ಟ್ ಸುಮಾರು ದಿವಸದಿಂದ ನಿಫ್ಟಿ ಮೀಡಿಯಾ ಇರೋದಕ್ಕೆ ಫ್ಯೂ ಸ್ಟಾಕ್ಸು ಮೀಡಿಯಾ ಸ್ಟಾಕ್ಸಲ್ಲಿ, ಅದರಲ್ಲೂ ಸನ್ TV, ಸರಿಗಮ ಇಂಥದ್ದೆಲ್ಲ ನೋಡ್ಬೋದು. ಬಟ್ PSU ಬ್ಯಾಂಕ್ ಅಂತೂ ಚೆನ್ನಾಗಿ ಮಾಡಿದೆ. ನೆಕ್ಸ್ಟ್ ಚೆನ್ನಾಗಿ ಮಾಡಿರೋದಂದರೆ ನಮ್ಮದು ನಿಫ್ಟಿ ಮೆಟಲ್ಲು. ಎನರ್ಜಿ ಸ್ಟ್ರೆಂತ್ ಇದೆ, ಆಟೋದಲ್ಲೂ ಸ್ಟ್ರೆಂತ್ ಇದೆ, ಬ್ಯಾಂಕ್ ಅಂತೂ ಸ್ಟ್ರೆಂತ್ ಇದೆ. IT ಇದಿಲ್ಲ, ರಿಯಾಲಿಟಿಲಿ ಚೇಂಜ್ ಆಗ್ತಾ ಇದೆ. FMCGನೂ ಫ್ಲ್ಯಾಟ್ ಇದೆ, ಕನ್ಸಂಪ್ಷನ್ ಫ್ಲ್ಯಾಟು, ನಿಫ್ಟಿ ಫ್ಲ್ಯಾಟ್, ಒಂಥರ ಸ್ಮಾಲ್ ಕ್ಯಾಪ್ ಫ್ಲ್ಯಾಟು, ಈ ಥರದ್ದೆಲ್ಲ ಇದೆ. ಸೊ ಗೋಲ್ಡು ಮತ್ತು ಇದನ್ನು ನೋಡ್ಬೇಕಂದ್ರೆ ಗೋಲ್ಡಲ್ಲೂ ಬುಲಿಶ್ನೆಸ್ ಇದೆ, ಏನೂ ತೊಂದರೆ ಇಲ್ಲ. ನೆಕ್ಸ್ಟು 55,000 ನಾನು ಹೇಳಿದೆ ಲಾಸ್ಟ್ ಸೋಲಾರ್ ಎಕ್ಲಿಪ್ಸ್ ಟೈಮಲ್ಲಿ. ಈ ಟ್ರೇಡ್ ಮಾಡಬೇಕಂದ್ರೆ ಒಂದು ಇದನ್ನು ಹೈ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೊಂಡು ಟ್ರೇಡ್ ತೊಗೊಳ್ಳಿ ಅಂತ. ರೀಟೆಸ್ಟ್ ಇದರಲ್ಲೇ ಆಗಿತ್ತು, ಸೊ ಇವನ್ ರೀಟೆಸ್ಟ್ ಇದರಲ್ಲೂ ಆಯಿತು. ನೆಕ್ಸ್ಟು ಒಂದ್ಸಲಿ ಬ್ರೇಕ್ ಆಯಿತು, ನನಗೆ ಒಂದು ಮೂಮೆಂಟ್ ಸಿಕ್ಕಿದೆ. ಆಲ್ರೆಡಿ ಈ ಮೂಮೆಂಟೇ 4-5 ದಿವಸದಲ್ಲಿ 5% ಮೇಲೆ ಬಂದಿದೆ. ಸೊ ಮತ್ತಷ್ಟು ಈ ಲೆವೆಲ್ ಕ್ರಾಸ್ ಮಾಡುತ್ತೆ ನಿಫ್ಟಿ. ಗೋಲ್ಡ್ ಮೀನ್ಸ್ ಗೋಲ್ಡು ಚೆನ್ನಾಗಿರುತ್ತೆ, ನಿಫ್ಟಿ ಆವ್ರೇಜು. ಸಿಲ್ವರ್ ಸಹಿತ ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಆಲ್ ಟೈಮ್ ಹೈ ಇಲ್ಲೂ ಸಹಿತ ಒಂದು ಟ್ರೈ ಮಾಡುತ್ತೆ. ಸಾರಿ, XAG USD ನೋಡಬೇಕು. ಇದು ಸಹಿತ ಒಂದು ಆಲ್ ಟೈಮ್ 121 ರೇಂಜ್ಗಿಂತ ಜಾಸ್ತಿ ಹೋಗುತ್ತೆ. ಸೊ ಕ್ಲೋಸಿಂಗು ಸ್ವಲ್ಪ ಚೆನ್ನಾಗಿ ಬಂದಿದೆ, ಮತ್ತಷ್ಟು ಮೇಲೆ ಹೋಗಲಿಕ್ಕೆ ಸಾಧ್ಯತೆ ಅಂತೂ ಇದೆ. 100% ಹೋಗೇ ಹೋಗುತ್ತೆ. ಅದರಲ್ಲೂ ಒಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ನೋಡ್ತಾ ಇದ್ದೆ, 618ಗೆ ಇದು ಸಪೋರ್ಟ್ ತೊಗೊಂಡು ಅಲ್ಲಿಂದ ಒಂದು ಇದಾಗ್ತಿತ್ತು. ಈಗ ಹೈ ಆ್ಯಂಡ್ ಲೋ ಕನೆಕ್ಟ್ ಮಾಡಿದ್ರೆ 50% ಲೈನ್ ಕ್ರಾಸ್ ಆಗಕ್ಕೆ ಟ್ರೈ ಇದೆ. 618ಅಲ್ಲಿ ಒಂದು ರೀಟೆಸ್ಟ್ ಬರುತ್ತೆ. ಸೊ ಇಲ್ಲಿ ರೀಟೆಸ್ಟ್ ಇಲ್ಲೆಲ್ಲೋ ಆಗಿ ನೆಕ್ಸ್ಟ್ ಒಂದು ಬೌನ್ಸ್ ಬ್ಯಾಕ್ ಆಗಿ 121 ಎಲ್ಲ ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ. ಸೊ ಓವರಾಲ್ ಇದು ಚೆನ್ನಾಗಿದೆ. ಇನ್ನು IPO ವಾಚ್ ಯಾವುದಾದ್ರೂ ಇದೆಯಾ ನೋಡೋಣ, ತುಂಬ ಏನಿದೆ ಇಂಪಾರ್ಟೆಂಟ್. ಸೊ ಯಾವುದೋ ಒಂದು ಲಿಸ್ಟಿಂಗ್ಗೆ ಅಂತ ಕಾಣಿಸ್ತಿಲ್ಲ, ಸೊ ಅವಾಯ್ಡ್ ಮಾಡಿ ಆದಷ್ಟು. ಇದು ಏನೂ ಇಲ್ಲ. ಇನ್ನು ಈ ವೀಕಿಂದು ನೋಡೋದಾದ್ರೆ, ಇದು ಒಂದು ಅದಾನಿ ಎಂಟರ್ಪ್ರೈಸ್ ಇದೆ, ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಇದೆ, ಆಲ್ಕೆಮ್ ಇದೆ, ಆಂಬರ್ ಇದೆ, ಮತ್ತು ಅಶೋಕ್ ಲೈಲ್ಯಾಂಡ್, ಆಕ್ಸಿಸ್ ಬ್ಯಾಂಕು, ಬಜಾಜ್ ಆಟೋ, CG ಪವರ್, ಕೋಫೋರ್ಜು, ಡಿವಿಸ್ ಲ್ಯಾಬ್, HL, BL, ಪವರ್ ಇಂಡಿಯಾ ಮತ್ತು ನಿಫ್ಟಿ ತೋರ್ಸಕ್ಕೆ ಮಾತ್ರ ಹಾಕಿದ್ದು. ಮೇಯ್ನ್ ಅಂದರೆ ಈ 4 ಏನು ನ್ಯಾರೋ ರೇಂಜ್ ಅಂತ ಇದಿದೆ, ಸ್ವಲ್ಪ ನೋಡಿಕೊಂಡ್ರೆ ನೀವು ಯಾವ ಡೈರೆಕ್ಷನ್ ಅಂತ ಬೇಗ ಹಿಡಿಬೋದು. ಸ್ವಲ್ಪ ಅಬ್ಸರ್ವ್ ಮಾಡಿ. ಇದು ನ್ಯಾರೋ ರೇಂಜ್ ಸ್ಟಾಕ್ಸ್ಗಳು ಸ್ವಲ್ಪ ನೋಡಿದ್ರೆ ಇದು ಗೊತ್ತಾಗ್ಬಿಡುತ್ತೆ. ಮತ್ತು ಬೇರಿಶ್ ಅಥವಾ ಬುಲಿಶ್ ಅಂತ ಏನ್ಕೊಂಡಿರ್ತೀನಿ, 100% ಹಂಗೆ ಆಗಬೇಕು ಅಂತಿಲ್ಲ. ಎಕ್ಸಾಂಪಲ್ ಈಗ ಒಂದು ತೊಗೊಳ್ತಾ ಇದ್ದೀನಿ, ಬಜಾಜ್ ಆಟೋ ತೋರಿಸುವಾಗ ಗೊತ್ತಾಗುತ್ತೆ ನಿಮಗೆ. ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ವಲ್ಪ ಟೆಕ್ಸ್ಟನ್ನು ದೊಡ್ಡದು ಮಾಡ್ತೀನಿ ಇದನ್ನು. ಓಕೆ, ಇಷ್ಟು ಬಂದಿದೆ. ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೀವು ಡನ್ ಅಕೌಂಟಿಗೆ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಇನ್ವಿಟೇಷನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ.
ಸೊ ನೀವು ರೆಗ್ಯುಲರ್ ಟ್ರೇಡರ್ ಆಗಿದ್ರೆ ಒಳ್ಳೆ ಟ್ರೇಡ್ ನನ್ನ ಅಕೌಂಟ್ ಮುಖಾಂತರ ಮಾಡ್ಕೊಂಡು ನೀವು ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ರೆ ಮತ್ತು ಮುಂದಿನ ದಿವಸಗಳಲ್ಲಿ ಬೇರೆ ಏನಾದರೂ ಹೆಲ್ಪ್ ಮಾಡಲಿಕ್ಕೆ ನಾನು ನೋಡ್ತೀನಿ. ಒಂದು ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆ ಮಾಡ್ತೀನಿ ಅದ್ರ ಬಗ್ಗೆ. ಬಟ್ ಆದಷ್ಟು ಟ್ರೇಡ್ ಮಾಡಿ. ದನ್ ಈಸ್ ಬ್ಯೂಟಿಫುಲ್ ಆಗಿ ಒಂದು ಚೆನ್ನಾಗಿದೆ. ಬಜಾಜ್ ಆಟೋ ಬಗ್ಗೆ ಹೇಳ್ತಾ ಇದೆ. ಬಜಾಜ್ ಆಟೋದಲ್ಲಿ ಆಲ್ರೆಡಿ ಮಾರ್ಕಿಂಗ್ ಮಾಡಿದೆ. ಸೇಮ್ 4-5 ಲೈನು ತೋರಿಸ್ತೀನಿ ಈಗ. ಇಲ್ಲೇನಾಗಿದೆ, 100053 ಇದು ಬಂದ್ಬಿಟ್ಟು ನನ್ನ ಮೇಲ್ಗಡೆ ಹೋಗ್ಬೇಕು. ಇದರಿಂದ ಮೇಲ್ಗಡೆ ಸಿ ಜಿ ಬಂದ್ಬಿಟ್ಟು 1032 ಇದೆ. 1032 ಬಂದ್ಬಿಟ್ಟು ಇದು ಸಿ ಜಿ ಬ್ಲೂ ಲೈನ್ ಇದೆ. ಸಿ ಜಿ ಇದನ್ನ ಡಾರ್ಕ್ ಮಾಡಿರ್ತೀನಿ. ಇದನ್ನು ತಿಕ್ ಮಾಡಿ ಸ್ಟೈಲು ಲೈನು ಸ್ವಲ್ಪ ಮರೂನ್ ಕಲರ್ ಮಾಡ್ತೀನಿ. ಸೊ ಇದರಿಂದ ಮೇಲ್ಗಡೆ ಮೀನ್ಸ್ ಇದರಲ್ಲೇ ಒಂದು ರೇಂಜಲ್ಲಿ ನಿಮ್ಮದು ಜಾಸ್ತಿ ಕಾನ್ಸಂಟ್ರೇಟ್ ಆಗಿದೆ ಈ ಒಂದು ರೇಂಜ್. ಸೊ 1 ಅವರ್ಗೆ ಬಂದೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ. ಬೇಗ ನೀವು ಟ್ರೇಡ್ ಮಾಡಬೇಕಾದ್ರೆ ಇನ್ನೊಂದು ಅಬ್ಸರ್ವೇಷನ್ ನನ್ನ ಕಡೆಯಿಂದ. ಸೊ 15 ಮಿನಿಟ್ಸ್ ಲಾಸ್ಟ್ ಮುಂಚೆನೂ ಹೇಳ್ತಾ ಇದ್ದೆ, ವೀಕ್ ಬಿಗಿನಿಂಗಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಬಂದು ಹೈ ಆ್ಯಂಡ್ ಲೋ ಯಾವ ಕಡೆ ಬ್ರೇಕ್ ಆಗುತ್ತೆ, ರೀಟೆಸ್ಟ್ ಆದ್ಮೇಲೆ ಬ್ರೇಕ್ ಆಗುವಂಥದ್ದು. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಫಸ್ಟ್ 15 ಮಿನಿಟ್ಸ್ಗೆ ಇಲ್ಲಿ ಬಂದಾಗ ಸೊ 15 ಮಿನಿಟ್ಸ್ ಇಲ್ಲಿ ಬಂತು, ರೀಟೆಸ್ಟ್ ಇಲ್ಲಿ ಆಯಿತು. ಯಾವ ಕಡೆ ಬ್ರೇಕ್ ಆಯಿತು ಅಂತ ಹೇಳಿದ್ರೆ ಈ ಒಂದು ಕ್ಯಾಂಡಲ್ ಆಯಿತು, ನೆಕ್ಸ್ಟ್ ಇಲ್ಲಿ ಬಂತು. ಬಟ್ ರೇಂಜ್ ಬೌಂಡ್ ಆಗಿತ್ತು ಇದು. ಸೊ ಅಲ್ಲೇ ಒಂದು ಈ ಥರದ್ದೆಲ್ಲ ಇದಿರುತ್ತೆ. ನಿಫ್ಟಿಲಿ ಈ ಥರದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗುತ್ತೆ. ಮೊಮೆಂಟಮ್ ಇದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ 27 ತೋರಿಸಲ್ಲ, ಒಂದು ಸ್ವಲ್ಪ ಹಳೆ ತೋರಿಸ್ತೀನಿ. ಸೊ 15 ಮಿನಿಟ್ಸ್ ತೊಗೊಂಡು ಮಾರ್ಕ್ ಮಾಡಿ ಅಂತ ಹೇಳ್ತೀನಿ ನಾನು ಯೂಶಲಿ. ಸೊ 9:15 ಕ್ಯಾಂಡಲ್ ಕಂಪ್ಲೀಟ್ ಕ್ಲೋಸ್ ಆಗಿರಬೇಕು. ಅದು ಯಾವಾಗ ಇದಾಗುತ್ತೋ ಬ್ರೇಕ್ ಆಗುತ್ತೋ ಅವಾಗ ಒಳ್ಳೆ ರಿಟರ್ನ್ ಸಿಗುತ್ತೆ. ಸೊ ನೀವು 5 ಮಿನಿಟ್ಸ್ಗೆ ಬಂದ್ಬಿಡ್ಬೇಕು ಒಂದ್ಸಲಿ ಇದಾದ್ಮೇಲೆ. ಸೊ ಇದನ್ನ ನಾನು ಸಾರಿ, ಇದು ಪ್ಲ್ಯಾನಲ್ಲಿಲ್ಲ, ಫ್ರೀ ಇದರಲ್ಲಿದ್ದಾಗ ಇದೊಂದು ಸಮಸ್ಯೆ. ಸೊ ಎಲ್ಲಿಗಿದೆ, 25th ನವಂಬರ್ ಇದೆ. 25th ನವಂಬರ್ ಆಲ್ಸೋ ಫೈನ್ ನನಗೆ. ಸೊ 15 ಮಿನಿಟ್ಸ್ ಇದಕ್ಕೆ ಬಂದಾಗ 25th ನವಂಬರು 15 ಮಿನಿಟ್ಸು ಬಂದಿದೆ. ಇದು ಮುಂಚೆನೂ ಹೇಳಿದ್ದೆ, ಮತ್ತೆ ಹೇಳ್ತಾ ಇದ್ದೀನಿ. 15 ಮಿನಿಟ್ಸ್ ಮಾರ್ಕ್ ಕಂಪ್ಲೀಟ್ ಆದ್ಮೇಲೆ, ಮಾರ್ಕಿಂಗ್ ಆದ್ಮೇಲೆ 5 ಮಿನಿಟ್ಸಿಗೆ ಬನ್ನಿ. 25th ಹೋಗ್ಬೇಕು ನಾನು. ಸೊ 5 ಮಿನಿಟ್ಸ್ ಬಂದಾಗ ನೋಡಿ, ಆಲ್ಮೋಸ್ಟ್ 10 o'clock ತನಕ ರೇಂಜ್ ಇದಿದೆ. ರೀಟೆಸ್ಟ್ ಆಗಿಲ್ಲ ಯಾವುದು. ರೀಟೆಸ್ಟ್ ಆಗಿದ್ದು ಇಲ್ಲಿ 10:30ಗೆ, 10:35 ಅಥವಾ ಇದಕ್ಕೆ. ಸೊ ನಾನು ಇಲ್ಲಿ ಸೆಲ್ ಕೊಟ್ಟಿದ್ರೆ, ಸೊ ಇಲ್ಲಿ ತನಕ ನೋಡಿ, ಇಲ್ಲಿ ಟಚ್ ಆಗಿ ಮತ್ತೆ ಒಂದು ಅಪ್ ಹೋಗೋಕೆ ಟ್ರೈ ಮಾಡುತ್ತೆ. ಸೊ ಇದು ಅಬ್ಸರ್ವೇಷನ್ ನಂದು. ಸೊ 5 ಮಿನಿಟ್ಸ್ ವೆರಿ ಇಂಪಾರ್ಟೆಂಟು. ಈ ಒಂದು 5 ಮಿನಿಟ್ಸಲ್ಲೇ ತುಂಬ ಇದಾಗುತ್ತೆ. ನೆಕ್ಸ್ಟ್ ಏನು ನೋಡಿದ್ರು ನಿಮಗೆ ಇದಾಗುತ್ತೆ. ಸೊ 15 ಮಿನಿಟ್ಸು ನಾನು ಫಸ್ಟ್ ಇದಂದರೆ ಇಲ್ಲಿ ತನಕ ಬರುತ್ತೆ. ರೀಟೆಸ್ಟ್ ಆಗಬೇಕು. ರೀಟೆಸ್ಟ್ ಆಯ್ತು ಇಲ್ಲಿ 5 ಮಿನಿಟ್ಸಲ್ಲಿ. ಸೊ ಇಲ್ಲಿ ಬ್ರೇಕ್ ಆಗ್ತಿದ್ದಂಗೆ ಒಂದು ಒಳ್ಳೆ ಎಲ್ಲೂ ವಾಪಸ್ ಸಿಕ್ಕಿಲ್ಲ. ನೆಕ್ಸ್ಟ್ ಏನೋ ಹೋಗಿ, ನಿಮ್ಗೆ ಏನು ತೊಂದರೆ ಇಲ್ಲ. ಇದು ಸಿಂಪಲ್ ರೂಲ್. ಯಾವುದೇ ಒಂದು ಇದು ಬೇಡ. ಇವತ್ತಿಂದ ಮೊನ್ನೆದೇ ತೊಗೊಂಡ್ರೆ 27th. ಸೊ 15 ಮಿನಿಟ್ಸ್ ಅವತ್ತೇನಾಯಿತು, ನಮಗೆ ಚಾನ್ಸ್ ಕೊಡಲಿಲ್ಲ ಅಷ್ಟು. ಸೊ ಸ್ಟಿಲ್ ಒಂದು ಒಳ್ಳೆ ಟ್ರೇಡ್ ಸಿಕ್ಕಿದೆ. 5 ಮಿನಿಟ್ಸಲ್ಲಿ ಇದ್ದೀನಿ. 15 ಮಿನಿಟ್ಸ್ ಮಾರ್ಕ್ ಮಾಡಿದ್ದೀನಿ. ಇದು ಕ್ಯಾಂಡಲ್ 15 ಮಿನಿಟ್ಸ್ದು, ಇದು ಸಾರಿ ಇದ್ರದ್ದು 9:30. ಸೊ ಇದರಿಂದ ಬ್ರೇಕ್ ಆಯಿತು ಅಂದರೆ ಒಂದು ಇಲ್ಲಿ ತನಕ ಬಂದಿದೆ.
ವಾಪಸ್ ಅಲ್ಲಿಗೆ ಟಚ್ ಮಾಡಕ್ ಟ್ರೈ ಮಾಡುತ್ತೆ, ಬಟ್ ಅಲ್ಲಿ ಟಚ್ ಆಗಿಲ್ಲ. ನನ್ನ ಸ್ಟಾಪ್ ಲಾಸ್ ಇದೇ ಇರುತ್ತೆ ಜನರಲ್ ಆಗಿ. ಇಲ್ಲ ನನ್ಗೆ ಇದೇ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂದ್ರೆ ನೀವು ಇದನ್ನ ಇಟ್ಕೊಬೋದು ಸ್ಟಾಪ್ ಲಾಸ್. ಸೊ ನೀಟಾಗಿ ಒಂದು ಹೋಗ್ಬಿಡುತ್ತೆ. ಯಾವುದೇ ಒಂದು ರೂಲ್ ಬೇಡ, ಯಾವುದೇ ಒಂದು ಇಂಡಿಕೇಟರ್ ಬೇಡ. ಇದು ಡೈಲಿ ನೀವು ಈ ತರ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿದ್ರೆ ಒಂದು ಬ್ಯೂಟಿಫುಲ್ ಆಗಿ 20 ದಿವಸದಲ್ಲಿ ಏನಿಲ್ಲ ಅಂದ್ರೂ 12ರಿಂದ 13 ಕೇಸು ಅಲ್ಲಿ ಒಂದು ಒಳ್ಳೆ ಇದು ಬರುತ್ತೆ. ಕೆಲವು ಕಡೆ ಸ್ಟಾಪ್ ಲಾಸ್ ಮಿನಿಮಮ್ ನೀವು 1% 2% ಸ್ಟಾಪ್ ಲಾಸ್ ಇಟ್ಕೊಂಡು ವರ್ಕ್ ಮಾಡಿದ್ರೆ ಒಂದು ಒಳ್ಳೆ ಇದು ಬರುತ್ತೆ. ಸೊ ಇದು ಮಾಡಿದಾಗ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನೋಡಿ 1:, ಎಸ್ ಸಿಕ್ಕಿದೆ, ಸಿಕ್ಕಾಪಟ್ಟೆ ಸಿಕ್ಬಿಟ್ಟಿದೆ. ಇಲ್ಲಿ ಶಾರ್ಟ್ ಸೈಡ್ ಹೋದಾಗ ನಾನು ಸಾರಿ ಇದರಲ್ಲಿ ಶಾರ್ಟ್, ಇದು ನನ್ನ ಎಂಟ್ರಿ, ನನ್ನ ಎಕ್ಸಿಟ್ ಇಲ್ಲಿ ಅಂತ ಹೇಳಿದ್ದೆ. 1:3 ಎಷ್ಟು ಬರುತ್ತೆ ನೋಡೋಣ. ಸ್ಟಾಪ್ ಲಾಸ್ ಬಂದ್ಬಿಟ್ಟು ಇದು 1:4, ಇದು ಫುಲ್ ಇಟ್ಟಿದ್ರೆ 1:11 ತನಕ ಕೊಟ್ಟಿದೆ. ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೀವು ಸಿಂಪಲ್ ರೂಲ್ ಇದು, ಬೇರೆ ಏನು ಕಷ್ಟಪಡ್ಬೇಕಾಗಿಲ್ಲ. ನೀವು ಯಾವುದೇ ದಿವಸ ತಗೊಳ್ಳಿ, ಇದ್ರಷ್ಟು ಸಿಂಪಲ್ ರೂಲ್ ಯಾವುದು ಇಲ್ಲ. ಮತ್ತೆ ಇದು ಸುಮಾರು ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬೇಕಿದ್ರೆ ಡಿಲೀಟ್ ಮಾಡ್ತೀನಿ. ನಾನೇನೋ ಗಿಮಿಕ್ ಮಾಡಿದ್ದೆ ಅಂದ್ರೆ ಮತ್ತೆ ಗೊತ್ತಾಗುತ್ತೆ. ಇದು ಡಿಲೀಟ್ ಮಾಡ್ತೀನಿ, ಇದು ಟೈಮ್ ಬೀಯಿಂಗಿಗೆ ರಿಮೂವ್. ಬೇರೆ ದಿವಸ ರ್ಯಾಂಡಮ್ ಆಗಿ ತಗೊತೀನಿ. ಇವನ್ 1ನೇ ತಾರೀಕು 3ನೇ ತಾರೀಕು ಬಿಗ್ ಮೂವ್ಮೆಂಟ್ ಇತ್ತಲ್ಲ, ರೂಲ್ ಸೇಮ್. ಫಸ್ಟ್ 15 ಮಿನಿಟ್ಸ್ ತಾಳ್ಮೆಯಿಂದ ನೋಡಿ. ಫಸ್ಟ್ ದಿವಸ ಮಂಡೇ ಬಿಗಿನಿಂಗ್ ಅಲ್ಲಿ, ಮಂಡೇ ಆರ್ ಫಸ್ಟ್ ಡೇ ಆಫ್ ದ ಇದು, ಅಥವಾ ಒಂದು ವಾಲಟೈಲ್ ಇತ್ತು ಅಂದಾಗ, ಬೇರೆ ದಿವಸದಲ್ಲಿ ನಾರ್ಮಲ್ ಹೋಯ್ತು, ನಿಮ್ಗೆ ಏನೋ ತೊಂದರೆ ಇಲ್ಲ, ಕನ್ಫ್ಯೂಷನ್ ಇಲ್ಲ ಅಂದ್ರೆ 5 ಮಿನಿಟ್ಸ್ ಎನಫ್. ಸೊ ಇಲ್ಲಿ 15 ಮಿನಿಟ್ಸ್ ಅಂದ್ರೆ ಇದು ಫಸ್ಟ್ ಕ್ಯಾಂಡಲ್ದು, ನೆಕ್ಸ್ಟ್ 15 ಮಿನಿಟ್ಸ್ ಅಂದ್ರೆ 9:30 ಇದು. ಯಾವುದೇ ಒಂದು ಕ್ಯಾಂಡಲ್ ಸರಿಯಾಗಿ ಒಂದು ಕ್ಲೋಸ್ ಆಗಿಲ್ಲ, ರೇಂಜ್ ಬೌಂಡ್ ಆಗಿ ಕೂತ್ಕೊಂತವತ್ತು. ಸೊ ಅಷ್ಟೊಂದು ಸಿಕ್ಲಿಲ್ಲ. ಸ್ಟಿಲ್ ಮಾಡೋರು ಮಾಡಿರ್ತಾರೆ. ಇಷ್ಟರಲ್ಲೇನೆ ದುಡ್ಡು ಮಾಡಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಸ್ಟಾಪ್ ಲಾಸ್ ಹಿಟ್ ಆಗೋ ಸಾಧ್ಯತೆ ಇರುತ್ತೆ. ಯೂಶಲಿ ನಾನು ಫಸ್ಟ್ ಕ್ಯಾಂಡ್ಲು 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಮೋರ್ ದೆನ್ 50 ಇತ್ತು ಅಂದ್ರೆ, ಮೊಮೆಂಟಮ್ ಇಲ್ಲ ಅಂದ್ರೆ ನಾನು ದಯವಿಟ್ಟು ತಗೊಳಲ್ಲ. ಅದೆಲ್ಲ ಹೇಗೆ, ನಾನು PCR ನೋಡ್ತೀನಿ, AD ರೇಷಿಯೋ ನೋಡ್ತೀನಿ. ಅದು ಯಾವುದು ವರ್ಕ್ ಆಗಿಲ್ಲ ಅಂದ್ರೆ ಖಂಡಿತ ಆಗ್ಲೂ ಒಂದು ಟ್ರೇಡ್ ತಗೊಳಲ್ಲ. ಹಿಂದಿನ ದಿವಸನೂ ಹಾಗೆ ಆಗಿತ್ತು ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ಬೋದು 15 ಮಿನಿಟ್ಸ್ ಅಲ್ಲಿ ನೋಡಿದ್ರೆ, ಸೊ 9:30 ನಾನು 15 ಮಿನಿಟ್ಸ್ ಆಗಿ ಇಲ್ಲಿಗೆ ಬರುತ್ತೆ. ಲೋ ಬಂದ್ಬಿಟ್ಟು ಇದು. ಸೊ ಇಲ್ಲಿ ರೀಟೆಸ್ಟ್ ಎಲ್ಲೂ ಆಗಿಲ್ಲ, ಇಲ್ಲೊಂದು ಕೊನೆಗೆ ಬಂತದ. ಆ್ಯಕ್ಚುಲಿ ನಿಮಗೆ ಆದಷ್ಟು ಟ್ರೇಡ್ ಅವಾಯ್ಡ್ ಆಗುತ್ತೆ ಆ್ಯಕ್ಚುಲ್ ಆಗಿ. ತುಂಬಾ ಒಂದು ಇಲ್ಲ ನಾನು ಇದರಲ್ಲೇ ಟ್ರೇಡ್ ಮಾಡ್ತೀನಿ ಅಂದ್ರೆ ನೀವು ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿ ಎಕ್ಸಿಟ್ ಆಗಬೇಕು. ಬಟ್ ಇದು ಸ್ಟಾಪ್ ಲಾಸ್ ಇಷ್ಟರಲ್ಲೇ ಇರುತ್ತೆ ಆ್ಯಕ್ಚುಲಿ. ಸ್ಟಾಪ್ ಲಾಸ್ ಇದೇ ಆಗಿರುತ್ತೆ ನಂದು ರಿವರ್ಸ್ ಎಂಟ್ರಿಗೆ. ಇನ್ ಕೇಸ್ ನನ್ನ ಲಾಂಗ್ ಸೈಡ್ ಹೋಗೋದು ಸ್ಟಾಪ್ ಲಾಸ್ ಆದರೆ ಈ ಸೈಡ್ ಇದಾಗಿರುತ್ತೆ, ಅಥವಾ ಇದಕ್ಕೆ ಮಾಡ್ಕೊಬೋದು. ಸೊ ನಾನು ಲಾಂಗ್ ಸೈಡ್ ಎಂಟ್ರಿ ಯೂಶಲಿ ನಾನು ಇದಕ್ಕೆ ತೊಗೊತೀನಿ. ನಾನು ನೋಡಿ ಸ್ಟಾಪ್ ಲಾಸ್ ಕರೆಕ್ಟಾಗಿ ಅಲ್ಲಿಗೆ ಬಂದು ಹೊಡಿತ್ತೆ. ಅದಕ್ಕೆ ಆದಷ್ಟು ನಾನು ಸ್ಟಾಪ್ ಲಾಸ್ ಜಾಸ್ತಿ ಇಟ್ಟಷ್ಟು ಅಲ್ಲಿ ಇದು ಬರಲ್ಲ. ಇಲ್ಲ ನಾನು ಸೂಪರ್ ಟ್ರೆಂಡ್ ಹಾಕೊತೀನಿ, ಸೂಪರ್ ಟ್ರೆಂಡ್ ಹಾಕ್ತೀನಿ ಅಂದ್ರೂ ತೋರಿಸ್ತೀನಿ, ಅಲ್ಲೂ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಇದು ಯಾಕೆ ನಾವು ಈ ಒಂದು ಸ್ಟಾಪ್ ಲಾಸ್ ಹಂಟ್ ಆಗುತ್ತೆ ಅಂದರೆ ಇದೇ ರೀಸನ್ನು. ಲಿಕ್ವಿಡಿಟಿ ಗ್ರ್ಯಾಬು, ಏನೋ ಒಂದು ವರ್ಡ್ಸ್ಗಳು ಹೇಳ್ತಾರೆ ಒಬ್ಬೊಬ್ರು ಒಂದೊಂದು, ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. 1ನೇ ತಾರೀಕು ನೋಡ್ತಾ ಇದೆ ಅನ್ಸುತ್ತೆ, 1 ಸೆಕೆಂಡ್ ನೋಡ್ಬೋದು, 3rd ನೋಡ್ಬೋದು, 30th ನೋಡ್ಬೋದು, ಯಾವುದೇ ನೋಡ್ಬೋದು. 30th ನೋಡೋಣ. ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ತೋರ್ಸೋಕ್ಕೆ ಅಂತಲೇ ತೊಗೊಂಡೆ 38ದು. ಸೂಪರ್ ಟ್ರೆಂಡು ಎಲ್ಲಿ ಫೇಲ್ ಆಗುತ್ತೆ ಅಂತ ತೋರಿಸ್ತೀನಿ. ಸೂಪರ್ ಟ್ರೆಂಡು ನೀವು ಡಿಫಾಲ್ಟ್ ಇಟ್ಕೊಂಡ್ರೆ ಇವನ್ ವಾಸ್ಲಿ ಸಿಕ್ಕಾಪಟ್ಟೆ ಸಿಂಪಲ್ ಪರ್ಸನ್ ಇವನು. ನೋಡಿ ಇದ್ರಲ್ಲಿ ಸೆಲ್ ಅಂತ ಬಂದ್ಬಿಡ್ತು. ಸೆಲ್ ಇಲ್ಲಿಂದ ಸೆಲ್ ಕೊಡ್ಬೇಕು ಆ್ಯಕ್ಚುಲಿ. ಕೊಟ್ರೆ ಯಾವುದು ಇಲ್ಲಿ ಟಚ್ ಆಗುತ್ತೋ ಅಲ್ಲಿ ಸೆಲ್ಲು. ಸೊ ಇಲ್ಲಿ ಸೆಲ್ ಅಂತ ಕೊಟ್ಟು ಹೋದ್ರೆ ಇಲ್ಲಿ ಯಾವುದು ಹೋಗೋದೇ ಇಲ್ಲ. ಸ್ಟಾಪ್ ಲಾಸ್ ಫಸ್ಟಿಗೆ ಹಿಟ್ ಆಗಿಬಿಡುತ್ತೆ. ಸೊ ಇಲ್ಲ ನನಗೆ ಇದು ಬರಬೇಕು ಅಂದರೆ ಇಲ್ಲಿ ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕು. 7 and 2 ಮಾಡ್ತೀನಿ. 7 and 2 ಅಂದರೆ ತಿರ್ಗಾ ರೇಂಜ್ ಬೌಂಡ್ ಇದ್ದಾಗ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ನು. ನೋಡಿ ಇಷ್ಟೆಲ್ಲ ಪ್ರಾಬ್ಲಮ್ ಬರ್ತವೆ ಸ್ಟಾಪ್ ಲಾಸ್ ಹಿಟ್ ಆಗೋದು ಹಿಂಗೆ. ಸೊ ನಾನು 7 and 3 ಬದಲು ಇಲ್ಲಿ 7 and 3.5 ಆ ಥರ ಇಟ್ಟಿರ್ತೀನಿ ಯೂಶಲ್ ಆಗಿ. ಎಲ್ಲಿ ನಾನು ನೋಡಿ ಅದರಲ್ಲೂ ಸಾಕಾಗಲ್ಲ. 7 and 4 ತಗೊಂಡ್ಬರೋ ತನಕ ಎಳಿತಾರೆ ಅವರು. 4 ಟಚ್ ಆದ್ಮೇಲೆ ಒಂದು ಅಪ್ ಟ್ರೆಂಡ್ ಹೋಗೋದು. ಸೊ ಈ ಥರದೆಲ್ಲ ಇರ್ತವೆ, ಅಬ್ಸರ್ವ್ ಮಾಡಿ. ಇಲ್ಲ ನಾನು ಇದರಲ್ಲೇ ಎಂಟ್ರಿ ತಗೊಂಡು ಇಲ್ಲೇ ಒಂದಿಷ್ಟು ದುಡ್ಡು ಮಾಡ್ತೀನಿ ಅಂದ್ರೂ ಆಗುತ್ತೆ.
ಸೊ ಸ್ಟಾಪ್ ಲಾಸ್ ಅಂತೂ ಇಟ್ಟೇ ಆಗೇ ಆಗುತ್ತೆ. ಸ್ಟಾಪ್ ಲಾಸ್ನ ಅವಾಯ್ಡ್ ಮಾಡಲಿಕ್ಕೆ ಆಗಲ್ಲ. ಅಷ್ಟು ನೋಡಿ ಇಲ್ಲಿ ಎಂಟ್ರಿ ತೊಗೊಂಡಿದ್ರೆ ಸ್ಟಾಪ್ ಲಾಸ್ ಹಿಟ್ ಆಗ್ಬಿಡುತ್ತೆ. ಇಲ್ಲಿ ತನಕ ಆದಷ್ಟು ತೊಗೊಂಬರ್ತಾರೆ. ಆಮೇಲೆ ನೆಕ್ಸ್ಟ್ ಇದು ನೋಡಿ, ಈ ಸರಿ ಈ ಒಂದು ಟ್ರೇಡ್ ಇಲ್ಲಿಗೆ ಮುಗಿದೋಗ್ಬಿಡುತ್ತೆ ನಮ್ಮದು. ಇಲ್ಲಿ ತನಕ ಕಾಯೋದು ಬೇಕಾಗಿಲ್ಲ. ಈ ಒಂದು 2020 ಯಾವತ್ತು ಇದು ನಡೀತಿತ್ತು ಬಜೆಟ್ ದಿವಸ, ಒಂದೇ ಸಲ ಇಷ್ಟು ಪಾಯಿಂಟ್ ಸಿಕ್ಬಿಡುತ್ತೆ. ವಿತಿನ್ 3-4 ಇಷ್ಟು ಹಾಫ್ ಆನ್ ಅವರ್ 11:40 11:50 ಎಂಟ್ರಿ ಆಗಿದೆ, ಇಷ್ಟು ಬಂದಿರೋದು. ಸೊ ವರ್ಕ್ ಮಾಡಿ, ನಿಮ್ಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನ ವರ್ಕ್ ಮಾಡಿ. 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಈ 15 ಮಿನಿಟ್ಸ್ ಹೈ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೊಂಡು ಮಾಡ್ತೀರಾ, ಏನು ಮಾಡ್ತೀರಾ ಗೊತ್ತಿಲ್ಲ. ಸೊ ಇಷ್ಟು ಸ್ಟಾಕ್ಸ್ ಬಂದಿದೆ, ಅದರಲ್ಲೂ ನ್ಯಾರೋ ರೇಂಜ್ ಬಂದಿರೋದು ಮಸ್ಟ್ ಟ್ರೇಡ್ ಅಂತೀನಿ ನಾನು. ಯೂಶಲಿ ಈಸಿಯಾಗಿ ಒಂದು ಸೈಡ್ ಬ್ರೇಕ್ ಆಗಿ ಹೋಗ್ಬಿಡುತ್ತೆ. ಸೊ ಅಬ್ಸರ್ವ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು ಹೇಳ್ತಿದ್ದೀನಿ. ಏನಾದರೂ ಡೌಟ್ಸು ಸಂದೇಹಗಳಿದ್ರೆ ಕಾಮೆಂಟ್ಸ್ ಹಾಕಿ. ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಇದು ಮಾಡಿ. ಮತ್ತು ಮ್ಯೂಚುವಲ್ ಫಂಡ್ ಹೊಸದಾಗಿ ಯಾರಾದರೂ ಸ್ಟಾರ್ಟ್ ಮಾಡೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.